ಸೌಭಾಗ್ಯಕ್ಕ ಫೋಟೋ ತೆಗೆಸ್ಕೊಳ್ಳೋರು ಎಲ್ಲಾರು ಮುಗಿದ್ರಂದ್ರ ಹುಡುಗ ಹುಡುಗಿನ ಸುಮ್ ಊಟಕ್ಕೆ ಕಳಿಸ್ಬಿಡು. ಅಲ್ಲೆಲ್ಲ ರೆಡಿ ಮಾಡ್ಯಾರ ಊಟಕ್ಕೆ ಕಳಿಸ್ಬಿಡು ಅಂತೀನಿ. ಹೌದ್ ಸರೋಜಿ, ನಾನು ಅದ್ನ ಅನ್ನಕ್ತಿದ್ದೆ. ಹೊತ್ತಾತ್ ಬಾಳ ಹುಡುಗರು ಪಾಪ ಹೊಟ್ಟೆ ಸುಂದವೇನು ಅಂತಂದು. ಚಲೋ ಮಾಡಿತ್ತೇವ. ರಾಣಿ, ಏ ರಾಣಿ ಬಾಯ್ಲ, ನಿಮ್ಮ ಅಣ್ಣನ ನಿಮ್ಮ ಅತ್ತಿಗೆಮ್ಮನ ಊಟ ಕರ್ಕೊಂಡು ಹೋಗು. ಹಂಗ ಅವೆಲ್ಲ ಗಿಫ್ಟ್ ತೆಗಸವ. ಆತೇವ, ಗಿಫ್ಟ್ ಎಲ್ಲ ತೆಗ್ಸಿದ್ಯಾ? ಊಟ ಕರ್ಕೊಂಡು ಹೋಗ್ತೀನಿ ಈಗ. ರಚನಾ, ಅಣ್ಣ ಬರ್ರಿ ಊಟ ಮಾಡಿ ಬರ್ರಿ. ಅಲ್ಲೆಲ್ಲ ರೆಡಿ ಆಗೈತಿ. ಪಾಪ ಭಾಳ ಹೊತ್ತಾಗೈತಿ, ಹೊಟ್ಟೆ ಸತೆ ನಿಮ್ದು. ಬರ್ರಿ ಜಲ್ದಿ. ಅಯ್ಯ ರಾಣಿ, ಸಿಹಿ ಕಳೆದ ನಾಗೆ ನೀನಿನ ಎಂತ ಚೆನ್ನಾಗಿತ್ತಲ್ಲ. ಕಳೆದ್ ಬಂದ ಅವಳ ಆಗ್ಲಿ ಉಟ್ಕೊಳ್ಳೋದ ಅಪರೂಪ. ಮತ್ತೆಷ್ಟು ಜಲ್ದಿ ಕಳೆದ್ ಬಂದ ಅವಳು. ಇಲ್ಲಿ ಬೇವಾ ಉಟ್ಕೊಂಡು ಅಡ್ಡಾಡಕ ಗಾವ ಹೊಲ್ದಾಗಿತ್ತು, ಅದಕ್ಕೆ ಈಗ ಇನ್ನೇಗ ಕಳೆದ್ ಬಂದೀನಿ. ಅಣ್ಣ ಊಟಕ್ಕೆ ಬರ್ರಿ. ಆತ್ ಬಿಡವ. ನಡ್ರಪ್ಪ ನಡ್ರಿ, ಊಟ ಮಾಡಿ ನಡ್ರಿ. ಹೊತ್ತಾಗಿತ್ತ ಅಲೆ ಅಲ್ಲೆಲ್ಲ ರೆಡಿ ಮಾಡ್ಯಾರಂತ. ಊಟ ಮಾಡಿ ನಡ್ರಿ ನೀವು. ಹಂಗ ರಚನಾ ರವಾರ ಎಲ್ಲದಾರ ನೋಡವ, ಸ್ವಲ್ಪ ಕಳಿಸಿತ್ತಾಗ. ಕಳಿಸ್ತೀನಿ ತಗೋಬೆ. ಸೌಭಾಗ್ಯಕ್ಕ ಹುಡುಗ ಹುಡುಗಿಗೆ ಅರಿವ್ ಮಾತ್ರ ಬಾಳ ಚಂದ ಒಪ್ಪಿದ್ದು ನೋಡುವ. ಎಲ್ಲರೂ ಅದನ್ನ ಅನ್ನಕತ್ಬಿಟ್ಟಿದ್ರು. ಅದಕ್ಕೆ ಮನೆಗೆ ಹೋಗ್ಬಿಡ್ಲೆ ನಾನು ನೆದರ್ ತೆಗಿ ಸ್ವಲ್ಪ. ಎಲ್ಲಾ ತರಾನು ನೆದರ್ ತೆಗಿ. ಉಕಳಿ ಮಾಡಿ ಚೆಲ್ಲು, ಮತ್ತ ಕಸ್ಬರ್ಗಿ ಕಡ್ಡಿ ಸುಡು, ಮತ್ತ ಕರೆ ಕಾಳು ಸುಡು, ಮತ್ತೆ ಏನದ ನೋಡುವ ನಿನಗೆ ಏನೇನ್ ಗೊತ್ತಿರ್ತಾವ ಎಲ್ಲಾ ತರಾನು ನೆದರ್ ತೆಗೆದು ಬಿಡತ್ತಾಗ. ಅಲ್ಲ ಸರೋಜಿ, ಎಲ್ಲಿ ಆಗತ್ತ? ನನ್ ಕಡೆ ಎದ್ದು ಓಡಾಡಕ್ ಆಗಂಗಿಲ್ಲ. ಅದಕ್ಕವ ನೀನ ಮನೆಗೆ ಬರ್ಬೇಕೀಗ. ನಾ ಅದನ್ನ ಹೇಳ್ಬೇಕಂದಿದ್ ನೋಡಿ ಈಗ ನಿಂಗೆ. ನೀನ ಮನೆಗೆ ಬಂದ್ಬಿಡು, ಎಲ್ಲಾ ಮಾಡಕಂತೆ. ರವಾರ ಬರ್ಲಿ ಈಗ. ಇವತ್ತ ಕರ್ಕೊಂಡು ಹೋಗೋದ ನಾಳೆ ಬೆಳಿಗ್ಗೆ ಕಳಿಸ್ತಾರ ಕೇಳ್ತೇನೆ. ಸೌಭಾಗ್ಯಕ್ಕ ಕರೆದಿಂತಲ್ಲ ರಾಣಿ ಅಂದ್ಲು. ಯಾಕಕ್ಕ, ಏನ್ರ ಕೆಲ್ಸ ಇತ್ತನ? ಇಲ್ಲವಾ, ಇಲ್ಲ ಏನು ಕೆಲಸ ಇಲ್ಲ. ಅದು ಏನಂದ್ರ ರಚನಾ ನಾ ಇವತ್ತ ಕರ್ಕೊಂಡು ಹೋಗ್ತೀವಿ ಅಂತ ಕೇಳಕ್ ಕರೆದ್ವ. ಇಲ್ಲ ಸೌಭಾಗ್ಯಕ್ಕ, ಈಗ ಹೆಂಗಾಗತ್ತ? ಮನೆ ಕರ್ಕೊಂಡು ಹೋಗ್ಬೇಕು, ಉಡಕ್ಕಿ ತುಂಬಬೇಕು, ಅಲ್ಲೊಂದು 4 ಮನೆಗೆ ಉಡಕ್ಕಿ ಹಾಕಿಸ್ಬೇಕು. ಹೊತ್ತ ಭಾಳ ಆಗ್ಬಿಡ್ತೈತಿ. ಕತ್ಲಾದ್ಮೇಲೆ ಹೆಂಗೆ ಕರ್ಕೊಂಡು ಹೋಗ್ತೀರಿ ಮುತ್ತೈದ ಮಗಳನ್ನ ಮನೆಗೆ? ಅದಕ್ಕೆ ಹಿಂಗಂತೀನಿ ನಾನು. ನಾಳೆ ದಿವ್ಸ ಚಲೋ ಐತಂತ ಕೇಳಿನಿ ನಾನು. ಅದಕ್ಕೆ ನಾಳೆ ಬೆಳಿಗ್ಗೆ ಎದ್ದು ಉಡಿಗಿಡಿ ಎಲ್ಲ ತುಂಬಿ ಅಕ್ಷಾಗ ಹಾಸಿ ಕಳಿಸ್ಬಿಡ್ತೀವಿ. ಹೌದು, ನೀ ಹೇಳೋದು ಬರಬ್ಬರಿನ. ಮತ್ತೆ ಹಂಗ ಮಾಡೋದು ಸರಿ. ಸರಿ ತಗೋರ್ವ. ನಾಳೆ ಬೆಳಿಗ್ಗೆ ಎದ್ದ ಕಳಿಸಿ ಉಡಿಗಿಡಿ ತುಂಬಿ. ನಾನು ನಮ್ಮ ರಾಣಿನ ರಾಮನ್ನ ಇಬ್ಬರನ್ನ ಕಳಿಸ್ಬಿಡ್ತೀನಿ. ಇವನ್ನ ನಮ್ಮ ಹಳೆಯ ರಾಮನ್ನ ಕಳಿಸ್ಬಿಡ್ತೀನಿ. ಅವ್ರು ಕರ್ಕೊಂಡ್ ಬರವಲ್ರಕ್ಕೆ ಇಬ್ರು ಬಂದು. ಮತ್ತೆ ನನಗಂತೂ ಆಗಂಗಿಲ್ಲ ಈಗ. ನಾನು ಇವ್ರು ಬರಕ್ಕಾಗಲ್ಲ. ಅವ್ರ ಇಬ್ಬರನ್ನ ಕಳಿಸ್ಬಿಡ್ತೀನಿ. ಹೆಂಗೋ ಇದ್ದೂರಾಗ ಅಲ್ಲ. ಅಲ್ಲ ಸೌಭಾಗ್ಯಕ್ಕ, ರಾಮನ್ನ ರಾಣಿನ ಬೇಡ. ಎರಡು ಸಣ್ಣ ಏನೋ ತಿಳಿಯಂಗಿಲ್ಲ ಹೊಳಂಗಿಲ್ಲ. ಅದಕ್ಕ ಒಬ್ರು ಯಾರನಾರ ಹಿರಿಯರ್ನ ಕಳಿಸ್ಬೇಕು ಅವ್ರ ಜೋಡಿ. ಅಣ್ಣಾರ್ನ ಬೇಕಾರ ರಾಣಿನಾರ, ಇಲ್ಲ ಅಣ್ಣಾರ್ನ ನಮ್ಮ ರಾಮನಾರ ಕೂಡಿ ಕಳಿಸು. ಅಂದ್ರ ಅಣ್ಣಾರ್ಗೆಲ್ಲ ಗೊತ್ತಾಕತಿ. ಬೇಕಾದ್ರೆ ಶಾಸ್ತ್ರ ಪಾಸ್ತ್ರ ಅಲ್ಲಿ ಅಮ್ಮ ಇರ್ತಾಳ, ಹೆಂಗು ಅಮ್ಮ ಹೇಳ್ತಾಳ, ಸುಲೋಚನಮ್ಮ. ಅದಕ್ಕೆ ನಾ ಹಿಂಗ್ ಮಾಡಂತೀನಿ ನೋಡ್ವಾ. ಹೌದ್ಲೆ ಸರೋಜಿ, ನೀ ಹೇಳೋದು ಬರಬ್ಬರಿ. ಎರಡು ಸಣ್ಣ ಅಕ್ಕವು ಏನು ತಿಳಿಯಂಗಿಲ್ಲ ಅವಕ್ಕ. ಸುಮ್ನ ನಮ್ಮ ಮನೆಯವ್ರನ್ನ ರಾಣಿನ ಕಳಿಸ್ಬಿಡ್ತೀನಿ. ಯಾಕಾಗಲ್ಲ, ಹೌದಲ್ಲ? ಅಲ್ಲ ಸೌಭಾಗ್ಯಕ್ಕ, ನೀನು ರಾಣಿನ ಮತ್ತು ಅಣ್ಣಾರನ್ನ ಕಳಿಸು, ಬೇಡ ಅನ್ನಂಗಿಲ್ಲ. ಆದ್ರ ಸರೋಜಿ, ನೀವು ಒಂದು ಸ್ವಲ್ಪ ರಾಮನ್ನ ಮುಂಚೆಗೆ ಕಳಿಸ್ಬಿಡು. ಯಾಕಂದ್ರ ನಮ್ಮ ರಚನಾಗ ಅಣ್ಣ ತಮ್ಮ ಯಾರು ಇಲ್ಲ. ಹಿಂಗಾಗಿ ನಗಶಾಗ ನಿಂದ್ರಿಸಿ ಕಾಲು ಯಾರು ತೊಳಿತಾರವ. ಅದಕ್ಕೆ ರಾಮು ಬೇಕಾರ ನಮ್ಮ ರಚನಾ ಅಣ್ಣನ ಸ್ಥಾನದಾಗ ನಿಂತು ಕಾಲು ತೊಳೆವಲ್ಲಕ್ಕ. ಅದಕ್ಕೆ ರಾಮನ್ ಒಂಚೂರು ಮುಂಚೆಗೆ ಕಳಿಸ್ಬಿಡವ ನಮ್ಮ ಮನೆಗೆ. ಅದಕ್ಕೆ ಯಾಕಷ್ಟು ನೋಡ್ಕೊಂತಿ? ಬರ್ತಾಂತು ರಾಮು ಮುಂಜಾನೆ ಬಂದು ಏನೇನ್ ಮಾಡ್ಬೇಕೆಲ್ಲಾನು ಮಾಡಿ ಅವ್ರ ತಂಗಿನ ಕಾಲ್ ತೊಳೆದ ಅವ್ರ ಗಂಡನ ಮನೆಗೆ ಕಳಿಸ್ಕೊಟ್ಟು ಬರ್ತಾನ. ನಮ್ಮ ಮಕ್ಕಳಿಗಾರ ಏನೋ ಹೆಣ್ಣದವ, ಆಕಿನ ತಂಗಿ ತಿಳ್ಕೊಂತಾರ. ಯಾರ್ಯಾರು ಎಷ್ಟೆಷ್ಟು ಪಡ್ಕೊಂಡ್ ಬಂದಿರ್ತಾರ ಅಷ್ಟಷ್ಟ ಅಲ್ಲನೇಕ. ನಿನಗ ಗಂಡ್ ಮಕ್ಕಳಿಲ್ಲ ಅಂತ ನೊಂದ್ಕೊಳಕತ್ತಿ, ನನಗ ಹೆಣ್ಣು ಮಕ್ಕಳಿಲ್ಲ. ನಾಳೆ ನನ್ನ ಮಗನ ಕಾರ್ಯದಾಗ ಯಾರು ಓಡಾಡ್ತಾರ ಅನ್ನೋದು ನನಗ್ ಚಿಂತೆ ಬಿಡುತ್ತಲ್ಲ. ಈಗ ಅವ್ರ ತಂಗಿ ಆದ್ಲು. ಪುಣ್ಯ ಬರ್ಲಿವ ಸರೋಜಿ, ನಿನಗ ಪುಣ್ಯ ಬರ್ಲಿ. ನಾಳೆ ಬೆಳಿಗ್ಗೆ ಜಲ್ದಿನ ಕಳಿಸ್ಕೊಟ್ಬಿಡು. ಏನೇನು ಶಾಸ್ತ್ರ ಮಾಡ್ಬೇಕೆಲ್ಲ ಮಾಡಿ ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನವ ಸೌಭಾಗ್ಯಕ್ಕ. ಮತ್ತು ಸೌಭಾಗ್ಯಕ್ಕ, ನಾನು ನನ್ನ ಮಗಳನ್ನ ಒಬ್ಬಕ್ಕೆ ತಾಯಿ ಹೆಂಗೆ ಬೆಳೆಸ್ತಾಳೆ ಹಂಗೆ ಬೆಳೆಸ್ಲಿಲ್ಲ ಇವ. ಮೊದಲು ಹೆಣ್ಣಾಗಿ ನಾನು ಸರಿ ಇದ್ದಿದ್ದಿಲ್ಲ. ಹಿಂಗಾಗಿ ನನ್ನ ಮಗಳಿಗೆ ಏನು ಬುದ್ಧಿ ಕಲಿಸಿಲ್ಲ ಇವ ನಾನು. ಎಲ್ಲ ಅವ್ರ ಅಪ್ಪನ ಸಂಸ್ಕಾರ ಆಕಿಗೆ ಬಂದೈತಿ. ಅವ್ರ ಅಪ್ಪ ಆಕಿನ ಭಾಳ ಚಂದ ಬೆಳೆಸ್ಯಾನವ, ಭಾಳ ಚಂದ ಬೆಳೆಸ್ಯಾನ. ಆಕಿಗೆ ಭಾಳ ಸಂಸ್ಕಾರ ಐತಿ. ಅದಕ್ಕೆ ಹಂಗಾಗಿನೂ ಆಕೆ ಏನಾರು ತಪ್ಪು ಮಾಡಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ರಾಣಿ ಮಾಡ್ಯಾಳಂತಂದು ಹೊಟ್ಟೆ ಹಾಕೊಂಡು ಕ್ಷಮಿಸ್ಬಿಡ ಇವ ನನ್ನ ಮಗಳನ್ನ. ನನಗೆ ಈಗ ಬುದ್ಧಿ ಬಂದೈತಿ, ಆದ್ರೆ ಏನು ಮಾಡಲಿ. ಆದ್ರೆ ನನ್ನ ಬುದ್ಧಿ ನನ್ನ ಮಗಳಿಗಿಲ್ಲ. ಆಕೆ ಭಾಳ ಚಲೋ ಬೆಳೆದಾಳ. ಅವ್ರಮ್ಮ ಅವ್ರಪ್ಪ ಆಕಿಗೆ ಭಾಳ ಚಲೋ ಬುದ್ಧಿ ಕಲ್ಸ್ಯಾರ. ದಯವಿಟ್ಟು ಏನಾದ್ರು ತಪ್ಪು ಮಾಡಿಲ್ಲ ಅಂದ್ರೆ ಹೊಟ್ಟೆ ಹಾಕೋರ ಸೌಭಾಗ್ಯಕ್ಕ. ಅಲ್ಲ ಸುಮತಿ, ನೀವನ್ನೆಲ್ಲ ಹೇಳ್ಬೇಕನ್ನ. ಆಕಿನೂ ನನಗೆ ಮಗಳ ಇದ್ದಂಗ. ನಾ ಆಕಿನ ಸೊಸಿ ಅಂತ ಯಾವತ್ತು ತಿಳ್ಕೊಳಂಗಿಲ್ಲವ. ಆಕಿನೂ ಹೋಗ್ಬೇಕು ನನಗೆ ಮಗಳಂತ ತಿಳ್ಕೊಂತೀನಿ. ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ, ನೀ ಆರಾಮಿರ.
ನಿಮಗ್ ಬೇಕಂದಾಗ ಬಂದು ಮಗಳ್ ನೋಡ್ಕೊಂಡ್ ಹೋಗ್ರಿ. ಇಲ್ಲ ಆಕಿನ್ ಮನಿಗ್ ಕಳಿಸ್ಬೇಕಂದ್ರೆ ಹೇಳ್ರಿ, ಮನಿಗ್ ಕಳಿಸ್ತೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರವ, ನೀವ್ ಆರಾಮಿರ್ರಿ. ನಿನಗೆ ಪುಣ್ಯ ಬರಲಿವ ಸೌಭಾಗ್ಯಕ್ಕ, ನಿನಗೆ ಪುಣ್ಯ ಬರಲಿ. ನಿನ್ನಂತ ಅತ್ತಿ ಮಾವನ ಪಡ್ಯಾಕ ನನ್ನ ಮಗಳು ಭಾಳ ಪುಣ್ಯ ಮಾಡ್ಯಾಳ, ಭಾಳ ಪುಣ್ಯ ಮಾಡ್ಯಾಳ. ಮಕ್ಕಳು ಒಂದು ಒಳ್ಳೆ ಮನೆಗೆ ಸೇರ್ತಾರಂದ್ರೆ ಅದ ದೊಡ್ಡ ಖುಷಿ ಅಲ್ಲನ ತಂದೆ ತಾಯಿ. ಮತ್ತೇನು ಖುಷಿ ಐತೆ ಹೇಳ ಸೌಭಾಗ್ಯಕ್ಕ? ಆತು ಆತು, ನಿನ್ನ ಮಗಳ್ ಭಾಳ ಚಂದ ನೋಡ್ಕೊಂತೀವಿ, ಭಾಳ ಚಂದ ನೋಡ್ಕೊಂತೀವಿ. ಮತ್ತ ನೀನು ಏನು ಹೊರಗಿನಕ್ಕೆಲ್ಲ ನಮ್ಮ ಮನೆಯವ್ರಿಗೆ ಇರೋಕೆ ತಂಗಿ ತೀರ್ಕೊಂಡ್ಬಿಟ್ಲು. ನೀನು ಅವ್ರಿಗೆ ತಂಗಿದ್ದಂಗ, ನೀನು ಮನೆಗೆ ಬರ್ಕೊಂತ ಹೋಗ್ಕೊಂತ ಇರು. ನಾವೇನಾರ ಅಂತೀವೇನ? ಅಥವಾ ಆತು, ಬಂಧು ಬಳಗ ಇಲ್ಲ ಅಂತಂದು ಭಾಳ ಕೊರಗ್ತಿದ್ವಿ ಗಂಡ ಹೆಂಡತಿ. ನೀವೆಲ್ಲರೂ ಸಿಕ್ರಲ್ಲ, ನಮಗೆ ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ಅಥವಾ ಇದನ್ನೆಲ್ಲ ಬಿಡ್ರಿ, ನಡ್ರಿ ಮುಂದೆ ನನ್ನ ಕಾರ್ಯ ನೋಡ್ಕೊಳ್ಳೋಣ ನಡ್ರಿ. ಯಪ್ಪ ಯಮ್ಮ ಯಾವಾಗ ಹೋಗಿ ಬರ್ತಿದ್ವಿ, ನಾನು ಹೋಗಿ ಬರ್ತೀನಿ. ಎಲ್ಲರೂ ನಿಮ್ಮ ಆರೋಗ್ಯ ನೋಡ್ಕೊಂಡು ಚಂದಂಗಿರ್ಬೇ. ಯಾವ ಅಪ್ಪನ ಅಮ್ಮನ ಚೆನ್ನಾಗಿ ನೋಡ್ಕೋಬೇ. ಹೋಗಿ ಬಾರವ ಮಗಳ, ಹೋಗಿ ಬಾ. ನಿಮ್ಮಪ್ಪಂದು ನಿಮ್ಮಮ್ಮಂದು ಹೆಸರು ಉಳಿಸ್ಬೇಕು ನೋಡ. ಹೋದ ಮನ್ಯಾಗ ಚಂದಂಗ ಬಾಳೆ ಮಾಡವ, ನನ್ನಂಗೆ ಮಾಡ್ಬೇಡ. ಶರಣ, ನನ್ನ ಮೊಮ್ಮಗಳು ಭಾಳ ಮುದ್ದೆ, ಆಕಿನ ಮನಸ್ಸು ನೋಯಿಸ್ಬೇಡ್ರಿ ಅಪ್ಪ. ಹೋಗಿ ಬಾರ ಮೊಮ್ಮಗಳ. ಅಪ್ಪಾಜಿ ಹೋಗಿ ಬರ್ತೀನಿ. ಟೈಮಿಗೆ ಗುಳಿಗೆ ತೂರಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊರಿ, ಅಮ್ಮನ್ನ ಚೆನ್ನಾಗಿ ನೋಡ್ಕೊರಿ ಅಪ್ಪಾಜಿ. ಹೋಗಿ ಬರ್ತೀನಿ. ಹೋಗಿ ಬರವ, ಹೋಗಿ ಬಾ. ಈ ಹೆಣ್ಣು ಮಕ್ಕಳನ್ನ ಇದಕ್ಕೆ ಹಡಿಬಾರ್ದು ಅನ್ಸುತ್ತೆ. ಒಂದು 4 ಗಂಡು ಮಕ್ಕಳು ಹುಟ್ಟಿದ್ರೆ ಅವಕ್ಕೆ ಬೇಕಾದ್ರೆ ನಮ್ಮ ಜೋಡಿ ಇರ್ತಾವೆ, ಬ್ಯಾಡಾದ್ರೆ ಬಿಟ್ಟು ಹೋಕ್ಕವು. ಈ ಹೆಣ್ಣು ಮಕ್ಕಳನ್ನ ಹಾಡಿದ್ರೆ ಮತ್ತೊಬ್ಬರ ಮನೆಗೆ ಕಳಿಸಬೇಕಲ್ವ, ಮತ್ತೊಬ್ಬರ ಮನೆಗೆ ಕಳಿಸಬೇಕು. ಹೋಗಿ ಬಾ ಮಗಳ, ಹೋಗಿ ಬಾ. ಚಂದಂಗಿರುವ ನಿಮ್ಮ ಅತ್ತಿ ಮಾವನ ಮನ್ಯಾಗ ಯಾರ ಮನಸ್ಸು ನೋಯಿಸ್ಬೇಡ. ಅವರು ಭಾಳ ಒಳ್ಳೆಯವ್ರು, ಅವ್ರು ಭಾಳ ಒಳ್ಳೆಯವರು. ಚಂದಂಗಿರುವ, ಒಳ್ಳೆ ಹೆಸರು ಗಳಿಸು. ಇಷ್ಟವ ನಿನ್ ಬೇಡುದು. ಬೇಕಂದಾಗ ಮನೆಗೆ ಬಂದು ಹೋಗು ಮಗಳ, ಬಂದು ಹೋಗು. ಶರಣ ಏನಾರ ನಮ್ಮ ಮನೆ ಬಂಗಾರ ನಿಮ್ಮ ಮುಡಿ ಹಾಕಿವ್ರಿ, ಚಂದಂಗ ನೋಡ್ಕೊರಿ ಅಂತ ನಾ ಹೇಳುದಿಲ್ಲ. ಆಕಿ ಏನಾರ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಸೋಮಪ್ಪ, ತೆಗಿ ಇದನ್ನೆಲ್ಲ ನೀ ಹೇಳೋದನ? ನಮ್ಮನೆ ಸೊಸೆಯಲ್ಲಿ ಆಕಿ, ನಮ್ಮನೆ ಬೆಳಕು, ನಮ್ಮನೆ ದೀಪ ಹಚ್ಚಿ ಬರೋ ಮಗಳಕ್ಕಿ. ಆಕಿ ಏನಾದ್ರು ತಪ್ಪು ಮಾಡಿದ್ರ ನನ್ನ ಮಗಳು ಮಾಡ್ಯಾಳ ಅಂತ ತಿಳ್ಕೊತೀವಿ. ನನ್ನ ಮಗಳು ತಪ್ಪು ಮಾಡಂಗಿಲ್ಲನ? ಹೋಗ್ಲಿ ಬಿಡು, ಅಳಕ್ ಹೋಗ್ಬೇಡ್ರಿ. ಏನಿದ್ದೂರಾಗ ಬೇಕಂದ್ರ ಬಂದು 4 ದಿನ ಇರ್ರಿ ಮಗಳ ಜೊತೆ. ಬೇಕಂದಾಗ ಆಕಿನೂ ಕಳಿಸ್ತೀವಿ. ಭಾಳ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಪ್ಪ ಅಮ್ಮ, ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ. ಬಾರೋ ಮಗಳ ಬಾ, ಬಿಸಿಲು ನೆತ್ತಿಗೆ ಇರತ್ತೆ ಮತ್ತೆ. ಬರ್ರಿ, ಬಿಸಿಲು ಹೊತ್ನಾಗ ಹೋಗ್ಬಾರ್ದು. ಬರ್ರಿ ಹೋಗೋಣ. ಅಣ್ಣಾರ ತಡೀರಿ, ರಾಮುಗ ಅರ್ಬಿ ತಂದಿನಿ, ಕಾಲು ತೊಳೆದ್ನಲ್ಲ ಮತ್ತೆ ಅವನ ಅರ್ಬಿ ತಂದಿನಿ. ತಡ್ರಿ ರೀ, ಅರಿ ಬೆಲ್ ಕಾರ್ನಾಗ ಅದಾವ ತೊಂಬೋರಿ. ನಾನಂತೂ ನಿನಗೆ ಶಾಸ್ತ್ರ ಸಂಪ್ರದಾಯ ಏನು ಹೇಳ್ಕೊಟ್ಟಿಲ್ಲ ಮಗಳ. ಅಲ್ಲಿ ಹೋಗಿ ನಿಮ್ಮ ಮತ್ತೆ ಹೆಂಗೆ ಹೇಳ್ತಾರ ಹಂಗೆ ಕೇಳವ. ಹೂನವ, ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ತೀನಿ. ಸುಮತಿ, ತಗೋ ಅರ್ಬಿ. ರಾಮು ತಗೋರಪ್ಪ. ಹಾಂ ರೀ ಅಪ್ಪರ. ರಾಮು ನಡಿಪ, ಗಾಡಿ ತೆಗಿ ನಡಿ. ಹುಟ್ಟಿದ ಊರಲ್ಲಿ ನದಿಯಲ್ಲ, ಮಗಳೇ ಮಗಳು ಎಂದಿಗೂ ಮನೆಗಲ್ಲ. ಸರೋಜಿ, ರಾಧಾ, ಕಾರ್ ಬಂದಂಗ ಆತ್ ನೋಡು. ಹೋಗ್ರಿ, ಆರ್ತಿ ತಗೊಂಡ್ ಹೊರಗೆ ಹೋಗ್ರಿ. ಅಲ್ಲೇ ನಿಂದ್ರಿ. ಸೌಭಾಗ್ಯಕ್ಕ, ರಾಮನ್ ಕಳ್ಸು. ರಾಮು, ರಾಮು, ಕಾರ್ ಬಂತು, ಬಾ ಹೊರಗೆ ಬಾ. ಹೇಳ್ಬೇವಾ? ಅಲ್ಲಿ ಹೊರಗೆ ಕಾರ್ ಬಂದಂತಪ್ಪ, ಹೋಗ್ರಿ. ಅಲ್ಲಿ ಇಬ್ರಿಗೂ ಆರತಿ ಮಾಡಿ ಒಳಗೆ ಕರ್ಕೊಂತಾರ. ಅಲ್ಲೇ ನಿಂದ್ರು.
ಇದನ್ನ ಬಲಗಾಲಲ್ಲಿ ಸೇರ್ ಒದ್ದ ಬಲಗಾಲ ಇಟ್ಟು ಒಳಗ್ ಬಾ. ಅದಕ್ಕ ಸೇರ್ ಒದ್ದಿಂದ ಆರತಿ ಮಾಡ್ಬೇಕಲ್ಲ. ಸೇರ್ ಒದ್ದಿಂದ ಆರತಿ ಮಾಡಿ ಉಪ್ಪಿಟ್ಟು ತೆಗೆದು ಒಳಗ್ ಕರ್ಕೊಳ್ಳೋಣ ಅಂತ. ಬಲಗಾಲಲ್ಲಿ ಸೇರ್ ಒದ್ದಿವ. ಸೇರ್ ಒದ್ದು ನಾನು ಮೆಟ್ಟಿನ ಮನಿ ಯಾವಾಗ್ಲೂ ಖುಷಿ ಖುಷಿಯಾಗಿರ್ಲಿ, ಯಾವಾಗ್ಲೂ ಅಣ್ಣ ತುಂಬಿರ್ಲಿ ಅಂತಂದು ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ ಬಲಗಾಲ ಇಟ್ಟು ಒಳಗ್ ಬಾ. ಸರೋಜಿ ಇರಾದ ಹೊಚ್ಲಕ್ಕ ಮಳಿ ಬಡಿಸ್ರಿ, ಮಳಿ ಬಡಿಸಿ ಒಳಗ್ ಕರ್ಕೊರಿ. ಸೌಭಾಗ್ಯಕ್ಕ ನೆನಪಾಯ್ತು. ಮರ್ತ ಬಿಟ್ಟಿದ್ವಿ ನೋಡ್ ನಾವು. ಮತ್ತ ಎಲ್ಲ ಹೇಳಿದ್ರಿ ಅದನ್ನ ಮರ್ತ್ರಲ್ಲ, ಅದಕ್ಕೆ ನೆನಪು ಮಾಡಿ ನಾನು ಮತ್ತ ಮರ್ತಿರ್ತೀರಿ ಅಂತಂದು. ರಚ್ಚು ಎಷ್ಟ್ ಚಂದ ಕಾಣಕತ್ತಿ ನೋಡುವ, ನಿಮ್ ರಚ್ಚುಗಿ ಸಮಾಧಾನ ಆತ. ಇಷ್ಟೊತ್ತನ ಕಣ್ಣು ನಿನ್ನ ಹುಡುಕಾಕತ್ತಿದ್ವ ಏನ, ಸಮಾಧಾನನೇ ಇದ್ದಿದ್ದಿಲ್ಲಕ್ಕಿದೆ. ರಾಣಿ, ನೀ ಕಾಣ್ಲಿಲ್ಲಲ್ಲ ಒಂಥರ ಅನ್ಸತ್ತಿತ್ತು. ಇಲ್ಲ, ಅಲ್ಲಿ ಒಳಗ ಒಂದ್ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಾಡತ್ತಿದ್ನ್ಯಾ, ಅದಕ್ಕ ಬರ್ಲಿಲ್ಲ. ಹೌದಾ? ಅಲ್ಲಾರ ಅದಕ್ಕ ಮಳಿ ಏನೀಗ ಅಣ್ಣಾರ್ ಕಡೆನ ಬರ್ಸ್ಬೇಕನ, ಸಣ್ಣ ಅಣ್ಣಾರ್ ಕಡೆ? ಅವ್ರಿಗೆ ಹೇಳು, ಅಣ್ಣಾರ ನೀವ್ ಒಳಗ್ ಬರೀಲ್ಲ, ಇಲ್ಲಿ ಮಳಿ ಬಡೀರಂತೆ. ನೀ ಕಾಲಿಡವ. ಅಲ್ಲರಿ ಹೆಬ್ಬಟ್ಟು ಮತ್ತೆ ಇನ್ನೊಂದು ನಡ್ಬರ್ಕ್ ಬಳ್ಳಿ, ಅವು ಎರಡರ ನಡ್ಬರ್ಕ್ ಇಟ್ಟು ಬಡೀರಿ ಹೊಚ್ಲಕ್. ಒಳಗ್ ಬರವ, ಬಲಗಾಲ ಇಟ್ಟು ಒಳಗ್ ಬಾ. ತಡ್ರಿ ಆಂಟಿ ತಡ್ರಿ, ಹೇಳಣ್ಣ ಆರ್ತಿ ತಾಟಿಗೆ ರೊಕ್ಕ ಹಾಕಪ್ಪ. ನಿಂದು ಎಲ್ಲದ್ರಾಗೂ ವಸೂಲಿ ನಿಂದು. ನೀನ ತಗೋ. 500 ರೂಪಾಯಿನು, ಇನ್ನೊಂದು 500 ಹಾಕ. ನಡೀತೇನ ಸುಮ್ನ? ನನಗಲ್ಲ, ರಾಧಾ ಆಂಟಿ ಸರೋಜ್ ಆಂಟಿ ಇಬ್ರು ಇಲ್ಲ, ಮತ್ತಿಬ್ರಿಗೆ 500. ಅವ್ರಿಗೆ ಆದ್ರೆ 500 ಯಾಕ, 1000 ಹಾಕ್ತೀನಿ. ತಗೋರಂಟಿ. ಬೇಡಪ್ಪ ಬೇಡ, ಅಯ್ಯೋ ಸುಮ್ಮನೆ ಇರಂಗಿಲ್ಲ ನೋಡ್ರಿ ರಾಣಿ. ತಗೋರಂಟಿ, ಅವ ಉಳ್ಕಿದ ಟೈಮ್ನಾಗ ಕೈ ಬಿಚ್ಚಂಗಿಲ್ಲ, ಈಗ ಟೈಮ್ನಾಗ ಇಸ್ಕೋಬೇಕು ಅವನ ಹತ್ರ.